ಜಾತ್ರಾ ಮಹೋತ್ಸವ ಹಿನ್ನೆಲೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ದೊಡ್ಡಮ್ಮ ತಾಯಿ ಸುಮಾರು 5 ದಿನಗಳಿಂದ ನಡೆಯುತ್ತಿರುವ ಜಾತ್ರಾ ಮಹೋತ್ಸವ ಇದಾಗಿದ್ದು ಮಂಚೇನಹಳ್ಳಿ ಅಲಾಸ್ತಿಮ್ಮನಹಳ್ಳಿ ದೊಡ್ಡಮ್ಮ ದೇವಿಯ ಜಾತ್ರೆ ಮಹೋತ್ಸವ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು ಜಾತ್ರಾ ಮಹೋತ್ಸವದ ಹಿನ್ನೆಲೆ ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವ ದೊಡ್ಡಮ್ಮ ತಾಯಿ ಜಾತ್ರಾ ಮಹೋತ್ಸವ ಇದಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ಮಾಂಸದೂಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸುಮಾರು 250ಕ್ಕೂ ಅಧಿಕ ಕುರಿಗಳು ಮತ್ತು ಕೋಳಿಗಳ 5 ಟನ್ಗಳಿಗೂ ಅಧಿಕ ಮಾಂಸದಿಂದ ತಯಾರಾಗಿದೆ ಊಟ. ಮುದ್ದೆ, ಬಿರಿಯಾನಿ, ಚಿಕನ್ ಮತ್ತು ಮಟನ್ ಸಾಂಬಾರ್, ಅನ್ನ ರಸಂ ಸವಿದಂತಹ ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ತಾಯಿ ಕುಲದೇವತಿ ಈ ಮಹಾತಾಯಿ ಗ್ರಾಮ ದೇವತೆಯಾಗಿ 41ನೇ ವರ್ಷ ವಾರ್ಷಿಕೋತ್ಸವ ಮತ್ತು ಜಾತ್ರೆ ಮಹೋತ್ಸವ ಪ್ರಯುಕ್ತ ಪ್ರತಿ ವರ್ಷ ಜನವರಿ 19ರಿಂದ 26 27ನೇ ತಾರೀಕುವರೆಗೂ ಪ್ರತಿ ವರ್ಷ ಇದೇ ಥರ ಸಂಭ್ರಮ ನಡೀತಾ ಇರುತ್ತೆ. ಇದೇ ಥರ ಜನಸಂಭ್ರಮ ಬರ್ತಾರೆ ಅಂದರೆ ಅದಕ್ಕೆ ಕೀರ್ತಿ ತಾಯಿ ಆ ಮಹಾತಾಯಿ ಕೂತಿರೋದ್ರಿಂದ ಒಳ್ಳೆ ಧರ್ಮದಲ್ಲಿ ಕಾಪಾಡ್ತಿರೋದ್ರಿಂದ ಈ ಜನಸಂಖ್ಯೆ ಬರೋದಕ್ಕೊಂದು ಅವಕಾಶ ಕೊಟ್ಟಿದ್ದಾಳೆ. ಅದರಂತೆಯೇ ಮಕ್ಕಳ ಸಂತಾನ ಕೊಟ್ಟಿದ್ದಾಳೆ. ಅಥವಾ ಏನೋ ಒಂದು ಕಷ್ಟದಂತೆ ಬಂದರೆ ಕಾಯಿಲೆ ಕಷ್ಟ ಬಂದವರಿಗೆ ಒಳ್ಳೆ ವರಲಕ್ಷ್ಮಿಯಾಗಿ ವರ ಕೊಟ್ಟು ತಾಯಿ ಕಾಪಾಡ್ತಾರಂತ ನಂಬಿಕೆಯಿಂದ ಎಲ್ಲರೂ ಭಕ್ತಾದರು ಸೇರಿ ಒಂದೇ ರೀತಿ ಜಾತಿ ಭೇದವೆಲ್ಲ ಬಿಟ್ಟು ಅವರು ಕೊಡೋಂಥ ಪ್ರಸಾದದಲ್ಲಿ ಅವರೇನು ಮನೆಗೆ ತುಂಬಿಟ್ಟು ಆರತಿ ಮಾಡಿ ಮತ್ತೆ ಅವರೇ ಒಂದು ಹರಕೆ ಹೊತ್ತಿರ್ತಾರೆ. ನಮ್ಮ ದೇವಸ್ಥಾನ ಆಡಳಿತದಲ್ಲಿ ನಾವು ಟ್ರಸ್ಟು ಮತ್ತು ಏನೇನು ಅಧ್ಯಕ್ಷರು ಒಂದು ಉಪಾಧ್ಯಕ್ಷರು ಆ ಥರ ಲೆವೆಲಲ್ಲಿ ನಮ್ಮದಿಲ್ಲ. ನಮ್ಮದೆಲ್ಲ ಒಂದು ಗ್ರಾಮ ದೇವತೆಯಾಗಿ ಗ್ರಾಮದವರೆಲ್ಲ ಸೇರಿಕೊಂಡು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಸೇರಿಕೊಂಡು ಒಂದು ಪರ್ವಂತೂ ಮಾಡ್ತೀವಿ. 8 ದಿವಸ ಜಾತ್ರೆಯಲ್ಲಿ 6 ದಿವಸ ಅಥವಾ 7 ದಿವಸ ಕಾರ್ಯಕ್ರಮದಲ್ಲಿ ಸಿಹಿ ಊಟ ಮಾಡ್ತೀವಿ. ಒಂದು ದಿವಸ ಮಾತ್ರ ಮನೆಗೆ ಏನು ಬೇಕಾಗುತ್ತೋ ಮಕ್ಕಳಿಗೆ ಏನು ಕೊಡಬೇಕು ಅಂತ ಆಸೆ ಇರುತ್ತೋ ಅದನ್ನು ಕಾರ್ದೋಟದ ಥರ ಮಾಡಿ ಮನೆಗೆ ಒಂದೊಂದು ಮರಿ ಬಿಟ್ಟಿರ್ತೀವಿ. ಯಾರು ಭಕ್ತರಿಗೆ ವರ ಕೊಟ್ಟಿರ್ತಾಳೋ ಅವರು ಮನೆಗೆ ಒಂದೊಂದು ಮರಿ ಬಿಟ್ಟಿರ್ತೀವಿ. ಎಲ್ಲ ಸೇರಿ ನಾವು ಜಾತಿ ಜನಾಂಗ ಏನು ಇಲ್ದಂಗೆ ಒಂದೇ ಸಂಭ್ರಮ ಒಂದೇ ಕುಟುಂಬ ಅಂತೇಳಿ ಇಷ್ಟೆಲ್ಲ ತಾಯಿಗೆ ನೈವೇದ್ಯ ಮಾಡೋಕ್ಕೆ ದೊಡ್ಡಮ್ಮ ದೇವಾಲಯ 40ನೇ ವರ್ಷದ ಅಂಗವಾಗಿ ಜಾತ್ರೆ ನಡೀತಾ ಇದೆ. ಇವತ್ತು ಒಳ್ಳೆ ಇಲ್ಲಿ ಒಂದು ದೇವ್ರು ನೆಲೆಸಿದ್ದಾರೆ. ಇಡೀ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಇಲ್ಲಿ ಅನೇಕ ಜನ ದರ್ಶನ ಪಡ್ತಾರೆ. ದರ್ಶನ ಪಡಿ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಒಳ್ಳೇದಾಗಿದೆ. ಸೊ ಅದೇ ತರ ಇಲ್ಲಿ ಅಮಾವಾಸ್ಯೆಗೆ ಮತ್ತೆ ಪೌರ್ಣಿಮೆಗೆ ಇನ್ನೂ ವಿಶೇಷವಾಗಿ ಇರ್ತದೆ. ಅತಿ ಹೆಚ್ಚಿಗೆ ಜನ ಬರ್ತಾರೆ. ಇಲ್ಲಿ ಬಂದಿರತಕ್ಕಂಥ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಖಂಡಿತ ಅದು ನೆರವೇರುತ್ತೆ. ಒಂದು ವರ್ಷದಿಂದ ಬರ್ತಾ ಇದೀವಿ. ನಮ್ದು ಬಾಗ್ಲೂರು ಯಲಹಂಕ ತಾಲೂಕು ಬಾಗ್ಲೂರಲ್ಲಿ ಮಾರೇನಹಳ್ಳಿ ಮಗು ಇಲ್ಲಿ 1 ವರ್ಷದಿಂದ ಬಂದಾಗಿಂದ ನಮ್ಮ ಯಜಮಾನ್ ಕಡೆಯಿಂದ ಅವ್ರಿಗೂ ಒಳ್ಳೇದಾಗಿ ಮತ್ತೆ ನನ್ನ ಮದ್ವೆ ಕೂಡ ಚೆನ್ನಾಗಾಯ್ತು ಆ ದೇವ್ರ ಆಶೀರ್ವಾದದಿಂದ. ಮತ್ತೆ ಮದ್ವೆ ಆದ್ಮೇಲೆ 1 ತಿಂಗಳಿಗೆ ದೇವಸ್ಥಾನಕ್ಕೆ ದರ್ಶನ ಮಾಡಕ್ ಬಂದ್ವಿ. ದೇವಿರ ಆಶೀರ್ವಾದದಿಂದ ನಮ್ಗೆ 1 ವರ್ಷ ಒಳಗಡೆ ನಿಮ್ಗೆ ಸಂತಾನ ಕೊಡ್ತೀವಿ ಅಂತ ಗಂಡು ಮಗು ಜನನ ಆಯ್ತು. ಅಮ್ಮ ಅವರೇ ಕೊಟ್ಟಿದ್ದು ನಮ್ಗೆ. ದೇವ್ರ ಆಶೀರ್ವಾದನೇ ನಮ್ಗೆ ಫುಲ್ ಇದೆ. ದೇವ್ರ ಆಶೀರ್ವಾದ.